ಜಿಲ್ಲಾ ಪಂಚಾಯತಿ ಈ ಜಿಲ್ಲೆ ಈ ಕಾಂಗ್ರೆಸ್ ಸರ್ಕಾರದಿಂದ ಇವೆಲ್ಲ ನಡೀತಾ ಇರೋದು. ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆಯ್ತು, ಅಧ್ಯಕ್ಷರು ಎಸ್ ಸಿ ನಾನ್ ಮಾಡ್ಲಿಕ್ಕೆ ಹೋಗಿ ಆ ಸಮಾಜಕ್ಕೆ ನನ್ ಬೇಡ ಅನ್ನಲ್ಲ. ನಗರಸಭೆ ಒಂದ್ಸಾರಿ ಕೊಡುವಾಗ ಜನರಲ್ ಬಂದಿತ್ತು, ಆಗ ಎಸ್ ಸಿ ಬಂದಿತ್ತು, ಎಸ್ ಸಿ ಕೊಟ್ಟೇ ಇಲ್ಲ, ತಗೊಂಡವರು ಬೇರೆ ಯಾರು ಕೊಟ್ಟರು. ನಾನು ಹೇಳಿದ್ ಯಾವ ಮಟ್ಟಕ್ಕಿದೆ ಅಂದ್ರೆ, ಒಬ್ಬ ಜಿಲ್ಲಾಧಿಕಾರಿ ತಹಸೀಲ್ದಾರು ಕೇಳಿದ್ರು, ಸರ್ ಇಲ್ಲ ಇದೊಂದು ರಾಜಕೀಯ ಜಿಂಪೆ ಇರ್ತಿಲ್ಲ ಸರ್, ಆ ವರ್ಷ ಬದಲಾವಣೆ ಆದ್ಮೇಲೆ ನಾವು ಕೇಳಕ್ ಹೋಗಿಲ್ಲ. ನಾವು ಅವ್ರ ಹತ್ರ ಸರ್ಟಿಫಿಕೇಟ್ ಕಾಪಿ ತಹಸೀಲ್ದಾರ್ ಗೊತ್ತೈತೆ ಸರ್, ನಾವು ಇದೆಲ್ಲ ದೃಢೀಕರಿಸಿದ್ರೆ ಬಂದಿರ್ತಾ ಇದ್ದೀನಿ. ಈ ಜಿಲ್ಲಾಧಿಕಾರಿ ಇದಕ್ಕೆ ಹೋಗಲ್ಲ, ಇಲ್ಲವೇ ಬರೀ ಬೆಳಗ್ಗೆ ಡ್ರಾಮಾ ಮಾಡ್ತಿದ್ದಂಗೆ. ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಿಮಗೆ ಹೇಳ್ತೀನಿ, ಕಂದಾಯ ಇಲಾಖೆ ಹೆಂಗ್ ಹಿಡಿತಾರೆ ಗೊತ್ತಾ, ಎಸಿ ಆಫೀಸರ್ ಎಷ್ಟೋ ಗೊತ್ತಾ ಕಡ್ತಾ, ಡಿಸಿ ಆಫೀಸರ್ ಎಷ್ಟೋ ಗೊತ್ತಾ ಕಡ್ತಾ, ಕೆಲವು ಏನ್ ಪ್ರಕಾರ ಮಾಡುವುದು ಆ ಮಟ್ಟಕ್ಕಿದೆ. ಇವತ್ತು ನಾನು ಇದೊಂದೇ ನಾನು ಮಾಡೋದು ಫಸ್ಟ್ ಪಂಚಾಯತ್ ಯಾವುದೇ ಇದ್ರೆ ನಾನಲ್ಲ, ತಹಸೀಲ್ದಾರ್ದಿಂದ ಬಂದ್ಮೇಲೆ ಯಾವ ಆಧಾರದ ಚೇಂಜ್ ಮಾಡ್ಬಿಟ್ಟಿಸಿ, ಯಾವ ಆಧಾರದಲ್ಲಿ 10 11 ಒಂದು ಪಂಚಾಯತ್ ಇರೋದು 13 ಸೀಟ್ ಇದ್ರೆ 11 ಸೀಟ್ ಹೆಂಗ್ ಚೇಂಜ್ ಮಾಡ್ತಾರೆ. ಚೌಡೂರು ಪಂಚಾಯತಿಲಿ ಅಲ್ಲೋಲ್ಕಾರ್ ಸಮಾಜ ಇರೋದು ಮೇಜರು, ಮುದ್ದನಕಾಯಿ ಚೇಂಜಿದೆ ಹಳ್ಳಿ ಮೇಚೂರು ಹೋಗ್ಲಿ, ಯಾವ ಮಟ್ಟಕ್ಕೆ ಮಾಡ್ತಾರೆ. ಹೋಗಿ ಒಂದು ಕರಡು ಪ್ರತಿನಾರು ಹಾಕ್ಬೇಕಲ್ಲ. ಇಲ್ಲಿಂದ ಏನ್ ರೂಲ್ಸ್ ಪ್ರಕಾರ ಒಂದು ಪಂಚಾಯತಿಗೆ ಫಸ್ಟ್ ಕರಡು ಪ್ರತಿ ಹಾಕ್ತಾರೆ ನೋಡಿ, 15 ದಿನ ಟೈಮ್ ಕೊಡ್ತಾರೆ. ಅದು 15 ದಿನದ ಮೇಲೆ ಫೈನಲ್ ಮಾಡ್ತಾರೆ. ಅದು ಇಲ್ವೇ ಇಲ್ಲ, ಡೈರೆಕ್ಟ್ ಯಾವ ರೀತಿ ಗೊತ್ತಿಲ್ಲ. ಎಲೆಕ್ಷನ್ ಕಮಿಷನ್ ಮೇಲೆ ಗೊತ್ತಿಲ್ಲಪ್ಪ, ಅವರು ಎಲೆಕ್ಷನ್ ಕಮಿಷನ್ ಯಾರೋ ಗೊತ್ತಿಲ್ಲ. ಇಲ್ಲಿ ಹೇಳ್ತಾರೆ ಕೇಂದ್ರದ ಎಲೆಕ್ಷನ್ ಕಮಿಷನ್ ಬಿಜೆಪಿ ಏಜೆಂಟ್ ಅಂತಾರೆ, ಇಲ್ಲಿ ಎಲೆಕ್ಷನ್ ಕಮಿಷನ್ ಯಾರು? ಇದನ್ನ ನಾನು ಹೇಳೋದು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಕಾರ್ಯಕರ್ತರು ಸೋಮವಾರ ಒಂದು ನಮ್ಮ ತಾಲೂಕು ಅಧ್ಯಕ್ಷರು ಕುಮಾರಸ್ವಾಮಿ ನೇತೃತ್ವದಲ್ಲಿ ಸೋಮವಾರ ಮಾಡ್ತಾರೆ, ಒಂದು ಪ್ರೊಟೆಸ್ಟ್ ಮಾಡ್ತಾರೆ. ಅದು ಸರಿಪಡಿಸ್ತು ಹೋದ್ರೆ ಮುಂದಿನ ಸೋಮವಾರ ನಾವು 4 ಜನ ಈ ಶಾಸಕರು ಪ್ಲಸ್ ಮಾಜಿ ಮಂತ್ರಿಗಳಾದಂತ ಕುಮಾರಣ್ಣವರು, ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ತಾಲೂಕು ಅಧ್ಯಕ್ಷ ಎಲ್ಲ ಸೇರಿ ಜಿಲ್ಲಾಧಿಕಾರಿಗಳ ಆಫೀಸ್ನ ಮುಖ್ಯ ಆಗ್ತದೆ. ಅದೇನ್ ಪೊಲೀಸು ಮಾಡ್ತಾರೋ, ಫೈರಿಂಗ್ ಮಾಡ್ತಾರೋ, ಏನ್ ಮಾಡ್ತಾರೋ ಮಾಡ್ಲಿ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಜಿಲ್ಲಾಧಿಕಾರಿಗಳೇ ನೇರ ಹೊಣೆ. ಈ ಜಿಲ್ಲಾಧಿಕಾರಿಗಳು ಇನ್ಮೇಲೆ ದಿನ ಕಚೇರಿ ಏನೇನ್ ನಡೀತಾ ಇದೆ ಗೊತ್ತಿದೆ ನನಗೆ, ಯಾವ ಇಲಾಖೆಯಲ್ಲಿ ಏನೇನ್ ನಡೀತಾ ಇದೆ, ಭ್ರಷ್ಟಾಚಾರಗಳನ್ನ, ರೈತರನ್ನ ಮುಗಿಸೋದು ಏನ್ ಬೇಕು, ಏನು ಅಧಿಕಾರ ಐತೆ ದರ್ಪ ಎಚ್ಚರ ಮಾಡ್ತಾರೆ. ಈ ದರ್ಪಗೆಲ್ಲ ಹೆದರಿಕೆತೀನಿ ಅಂತ ತಿಳ್ಕೊಂಡಿದ್ರೆ ಆ ಜಿಲ್ಲಾಧಿಕಾರಿಗಳಿಗೆ ಏನೋ ಸರ್ಕಾರದಲ್ಲಿ ತುಂಬಾ ಕೈತೆ ದರ್ಪ ನಾನು ಮಾಡ್ತೀವಿ, ಏನ್ ದರ್ಪ ಮಾಡ್ತಾರೆ ನೋಡೋಣ. ಇಂಥವೆಲ್ಲ ನಾವು ನೋಡ್ಬಿಟ್ಟಿರೋದು. ನಾನು 1 ವಾರ ದುಡ್ಡು ಕೊಡ್ತೀವಿ, ಮಧ್ಯಾಹ್ನ ನಾವು ಮಾತಾಡಿದ್ದೀವಿ ಅಸೆಂಬ್ಲಿ